ಅಂತವ್ರು ಮಾತ್ರ ಸಾಧ್ಯ. ನಿಜವಾಗ್ಲೂ ಹೆಂಗ ಅನ್ಸುತ್ತೆ ಅಂದ್ರೆ ಸಮಾಜದಲ್ಲಿ ಇನ್ನು ರಂಜಿಕಾ ಅವ್ರೆ, ನೀವು ಒಂದ್ ಹೆಣ್ಮಗಳಾಗಿ ವಿಜಯಲಕ್ಷ್ಮಿ ಅವ್ರಿಗೆ ಎಂತೆಂತ ಕೆಟ್ಟ ಕೆಟ್ಟ ಕಮೆಂಟ್ಗಳು ಬರ್ತಿದೆಯಲ್ಲ, ನೀವು ಗಮನಿಸಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ. ನಾನು ನೋಡಿದೀನಪ್ಪ, ಅದನ್ನ ಓದಕ್ಕೆ ಆಗಲ್ಲ, ಅಷ್ಟು ಕೆಟ್ಟದಾಗಿ ಆ ಟ್ರೋಲ್ಗಳು, ಆ ಫೇಸ್ ಎಲ್ಲಿಂದ ತಗೊಂಡು, ಆ ಬಾಡಿ ಎಲ್ಲಿಂದ ತಗೊಂಡು, ಆ ಬಾಡಿ ಶೇಮಿಂಗು ಕೂಡ ಮಾಡ್ತಿದ್ದಾರೆ, ಅಷ್ಟು ಕೆಟ್ಟದಾಗಿ ಈಗ ಮಾಡ್ತಿದ್ದಾರೆ. ಅದನ್ನ ನೋಡಿ ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್, ಗಂಡಸ್ತನ ಅನ್ನೋದು ಒಂದ್ ಹೆಣ್ಣಿಂದ ದೇಹನ ವರ್ಣಿಸೋದ್ ಗಂಡಸ್ತನ ಅಲ್ಲ, ಒಂದ್ ಹೆಣ್ಣಿನ ಮೇಲೆ ಪ್ರಯೋಗ ಮಾಡೋದ್ ಗಂಡಸ್ತನ ಅಲ್ಲ. ಒಂದ್ ಗಂಡ ಆದವನು ಒಂದ್ ಹೆಣ್ಣನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲಾರ ಪ್ರೀತಿನ ಕೊಡಕ್ ಆಗತ್ತಲ್ಲ, ಅವಳು ಪ್ರೀತಿಯಿಂದ ನೋಡ್ಕೊಂಡು ಅವಳಿಗೆ ಯಾವ್ದು ಕೊರತೆ ಬರ್ದೇ ಇರೋ ರೀತಿ ನೋಡ್ಕೊತಾನಲ್ಲ, ಅವ್ನ್ ಮಾತ್ರ ಗಂಡಸು ಮೇಡಮ್ ನನ್ ಪ್ರಕಾರ. ಇಂಥವ್ರೆಲ್ಲ ಗಂಡಸ್ರೇ ಅಲ್ಲ, ಮಾನವ ಕುಲಕ್ಕೆ ಅವಮಾನ ಇವರೆಲ್ಲ. ಇವ್ರ ಮಾನವ ಕುಲಕ್ಕೆ ಬೇಕಾಗದೇ ಇರೋಂತ ಗಂಡಸ್ರು ಇವರೆಲ್ಲ. ಹೌದು, ಆಸ್ ಎ ಹುಡುಗಿಯಾಗಿ ನೀವು ಹಿಂಗ್ ಮಾತಾಡ್ತಿದ್ದೀರಾ ಅಂತಂದ್ರೆ ಹುಡುಗಿಯಾಗಿ ಅಂತ ಅಲ್ಲ ಮೇಡಮ್, ದಿವ್ಯಾ ಅವರೇ ನಿಮ್ಗೂ ಆತರ ಟ್ರೋಲ್ ಗಳನ್ನ ನೀವು ಅನುಭವಿಸಿದ್ದೀರಾ. ಬಿಕಾಸ್ ನಿಮ್ಮನ್ನು ವರ್ಣನೆ ಮಾಡಿದ್ದಾರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನೆಗೆಟಿವ್ ಹಾಕಿದ್ದಾರೆ, ನಿಮ್ಮ ತಾಯಿ ಬಗ್ಗೆ ನೆಗೆಟಿವ್ ಹಾಕಿದ್ದಾರೆ, ನಿಮ್ಮಲ್ಲಿ ಆ ಪೇನ್ ಆಗಿರುತ್ತಲ್ಲ. ಅಫ್ಕೋರ್ಸ್ ನಿಮ್ಗೆ ಅದು ಆ ಪರಿಸ್ಥಿತಿಗಳು ಎದುರಿಸಿದ್ದೀರಾ. ಅವ್ರಿಗೆ ಎಷ್ಟು ಅವರ ಅಭಿಮಾನಿಯಾಗಿ ಅವ್ರಿಗೆ ಆತರ ಕೆಟ್ಟ ಕೆಟ್ಟ ಕಮೆಂಟ್ ಇವಾಗ ದರ್ಶನ್ ಸರ್ ಅಭಿಮಾನಿ ಅನ್ನೋದನ್ನ ಒಂದು ಟಾಪಿಕ್ ಸೈಡ್ ಅಲ್ಲಿ ಇಟ್ಬಿಡೋಣ. ಈ ಸಮಾಜದಲ್ಲಿ ಬದುಕ್ತಾ ಇರೋಂಥ ವ್ಯಕ್ತಿಗಳು ನಾವು ಮನುಷ್ಯರು. ಫಸ್ಟ್ ಮನುಷ್ಯತ್ವ ಅನ್ನೋದು ಇಂಪಾರ್ಟೆಂಟ್. ಇಂಥ ಕಿತ್ತೋದ್ ಸಮಾಜದಲ್ಲಿ ಬದುಕ್ತವಾಗ ನಾವು ಮನುಷ್ಯತ್ವನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ನಮ್ಮ ಅದಕ್ಕೆ ವಿಚಾರ ಕಮೆಂಟ್ ಹಾಕಿದ್ರು ಅಂತ ಮಾತ್ರ ಅಲ್ಲ, ನಾಳೆ ನಿಮ್ಗೇನೆ ಕಮೆಂಟ್ ಹಾಕ್ತಾರೆ. ದರ್ಶನ್ ಸರ್ ಫೋಟೋ ಇಟ್ಕೊಂಡು ಹಾಕ್ತಾರೆ, ಅಪ್ಪು ಸರ್ ಫೋಟೋ ಇಟ್ಕೊಂಡು ಹಾಕ್ತಾರೆ, ಇನ್ನೊಬ್ರದ್ದು ಯಾರ್ದೋ ಫೋಟೋ ಇಟ್ಕೊಂಡು ಹಾಕ್ತಾರೆ. ಯಾರ್ದೋ ಯಾಕೆ ಮೇಡಮ್? ಇದು ಇವತ್ತು ನಾವೆಲ್ಲರೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಪೂಜೆ ಮಾಡ್ತೀವಿ. ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ನಿಮ್ಮ ಅಂಗಾಂಗಗಳನ್ನ ವರ್ಣಿಸುವಂತ ಕಿತ್ತೋದ್ ನನ್ನ ಮಕ್ಕಳು ಇದ್ದಾರೆ. ಆಕ್ಟಿವ್ ಆಗಿದ್ದಾರೆ. ಬಿಕಾಸ್ ಅವ್ರಿಗೆ ಬದುಕಕ್ಕೆ ಯೋಗ್ಯತೆ ಇಲ್ಲ. ಆಮೇಲೆ ಇನ್ನೊಂದು, ಇವಾಗ ನೀವು ವರ್ಣಿಸಿದ್ರಿ ಫಸ್ಟ್ ಏನಂತ, ಗಲ್ಲಿ ಪೊರ್ಕಿಗಳು ಅದು ಇದು ಅಂದ್ಬಿಟ್ಟು. ಗಲ್ಲಿ ಪೊರ್ಕಿಗಳಿಗೂ ರೌಡಿಗಳಿಗೂ ಅಥವಾ ಒಬ್ಬ ಕೆಟ್ಟವನ್ಗೂ ಒಂದು ಎಥಿಕ್ಸ್ ಇರುತ್ತೆ ಹೆಣ್ಮಕ್ಳು ವಿಚಾರದಲ್ಲಿ. ಯಾಕಂದ್ರೆ ತಾಯಿ ತಂಗಿ ಎಂತ ಕೆಟ್ಟವನಾದ್ರೂ ಅವ್ರ ಅಮ್ಮನ ಹೊಟ್ಟೆಲ್ಲ ಬಂದಿರಬೇಕು. ಅವನೇನು ಬೇರೆ ಯಾವ್ದೋ ಪ್ರಾಣಿ ತಿಕ್ತಿಂದ ಬಂದಿರಲ್ಲ. ಕರೆಕ್ಟ್ ತಾನೆ? ಅವ್ರ ಅಮ್ಮನ ಹೊಟ್ಟೆಯಿಂದಾನೆ ಬಂದಿರಬೇಕು. ಆ ಥರ ತಾಯಿ ತಂಗಿ ಅಕ್ಕ ತಂಗಿರ ಮಧ್ಯೆ ಹುಟ್ಟಿರೋಂಥ ನನ್ನ ಮಕ್ಕಳು ಒಂದು ಹೆಣ್ಣನ್ನ ಇಷ್ಟು ಅಶ್ಲೀಲವಾಗಿ ಹೆಂಗ್ ಬೇಕಂಗೆ ಮನಸೋ ಇಚ್ಛೆ ಆರಾಮಾಗಿ ಅಷ್ಟು ನೀಟಾಗಿ ವರ್ಣನೆ ಮಾಡ್ತಾರಲ್ಲ ಅವ್ರ ದೇಹನ. ಮತ್ತೆ ಇವತ್ತು ಒಂದು ಫ್ಯಾಮಿಲಿ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿರೋಂಥ ಹೆಣ್ಮಗಳನ್ನ ಇಟ್ಕೊಂಡು ಅಷ್ಟು ಆರಾಮಾಗಿ ವರ್ಣನೆ ಮಾಡ್ತಾರಲ್ಲ ಅಂತ ನನ್ನ ಮಕ್ಕಳು. ಅದರಲ್ಲೂ ಎಕ್ಸ್ಪೆಷಲಿ ನಮ್ಗೆ ಈ ವಿಚಾರದಲ್ಲಿ ನಿಜವಾಗ್ಲೂ ತುಂಬಾ ಬೇಜಾರಾಗಿದೆ ಅಂದ್ರೆ ರಮ್ಯ ಅವ್ರ ಮೇಲೆ. ಏನಕ್ಕೆ ಅಂತಂದ್ರೆ ದರ್ಶನ್ ಅಭಿಮಾನಿಗಳು ಅಂತ ಮೆನ್ಷನ್ ಮಾಡಿ ಹೇಳಿದ್ರಲ್ಲ, ಅದು ನಮಗೆ ತುಂಬಾ ನೋವಾಗಿದೆ. ನಾವು ಯಾರನ್ನು ಕ್ಲಾರಿಫಿಕೇಶನ್ ಹೆಂಗ್ ಕೊಡ್ತಾರೆ ಇವಾಗ? ನಿಲ್ಬೋದಿತ್ತಲ್ಲ ರಮ್ಯ ಅವರು. ಇಲ್ಲ ಮೇಡಮ್, ಬಿಕಾಸ್ ಇಲ್ಲಿ ಅಷ್ಟು ಈಸಿಯಾಗಿ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಇದೆ ನಿಮ್ಗೂ. ಇವಾಗ ನೀವೇನೇ ಹೇಳಿ, ಇವಾಗ ಅವ್ರ ಪರವಾಗಿ ನಿಂತವ್ರು ಯಾರನ್ನು ಪೋಸ್ಟ್ ಹಾಕಿಲ್ಲ. ಯಾಕಂದ್ರೆ ಇವತ್ತು ಆ ತಾಯಿ ಬಂದ್ಬಿಟ್ಟು ಆಚೆ ಕಂಪ್ಲೇಂಟ್ ಕೊಡೋದು ದೊಡ್ಡದಲ್ಲ, ಅಥವಾ ತಾಯಿ ರಿಯಾಕ್ಟ್ ಆಗೋದು ದೊಡ್ಡದಲ್ಲ. ಬಟ್ ಆ ತಾಯಿ ಕೂಗಿರೋದೇನು ಅಂದ್ರೆ ಇವಾಗ ತನ್ನ ಅಂದ್ರೆ ಅವ್ರಿಗೆ ಅವ್ರ ಯಜಮಾನರ ದೇವ್ರ ತರ, ನಮ್ಗೆಲ್ಲ ದೇವ್ರು ಬಿಡಿ, ಅವ್ರ ಫ್ಯಾಮಿಲಿ ಆ ತರ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.